ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್ಸ್. ಇವತ್ತು ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ವಾಕಿಂಗ್ನ ಮುಗಿಸ್ಕೊಂಡೆ. ಇದು ಮನೆ ಹತ್ರ ಇರೋದು ಒಂದು ಚಿಕ್ಕ ಪಾರ್ಕು ವಿತ್ ಲೇಕು. ಅಲ್ಲಿ ಇವತ್ತು ವಾಕಿಂಗ್ ಮುಗಿಸ್ಕೊಂಡು ನನ್ನ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮುಗಿಸ್ಕೊಂಡೆ ಇವತ್ತು ವಾಕಿಂಗ್ನ. ಇವತ್ತು ಫ್ಲಫಿ ಎಗ್ ಆಮ್ಲೆಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಚಿಕ್ಕ ಮಕ್ಕಳಿಗೆ ಮತ್ತು ಎಕ್ಸಸೈಸ್ ಈ ಥರ ವಾಕಿಂಗ್ ಅವ್ರಿಗೆಲ್ಲ ಪ್ರೋಟೀನ್ ತುಂಬ ಬೇಕಾಗುತ್ತಲ್ವ. ಸೊ ಇದು ತುಂಬ ಈಸಿ ಮತ್ತು ಪ್ರೋಟೀನ್ ಫುಲ್ ಆಗುತ್ತೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಫ್ಲಫಿ ಆಮ್ಲೆಟ್ ಮಾಡೋದಕ್ಕೆ 4 ಮೊಟ್ಟೆನ ತೊಗೊಂಡಿದ್ದೀನಿ. ಆ 4 ಮೊಟ್ಟೆಲಿ ಫಸ್ಟು ಎಗ್ ವೈಟನ್ನು ಮಾತ್ರ ತೊಗೊಳೋಣ. ಈ ಥರ ಒಂದು ಚಿಕ್ಕ ಬಟ್ಲಲ್ಲಿಟ್ಟು ಆ ಎಗ್ ವೈಟನ್ನು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ಳೋಣ. ಎಲ್ಲೋ ಸಪ್ರೇಟು ಎಗ್ ವೈಟ್ ಸಪ್ರೇಟಾಗಿ ಇಟ್ಕೊಂಡು ಮಾಡೋಣ. ಈ ಥರ ಒಂದು ಸ್ಪೂನ್ ಅಡ್ಡ ಇಟ್ಕೊಂಡು ಅದನ್ನು ಮಾತ್ರ ಬಗ್ಗಿಸ್ಕೊಳ್ಳಿ ಎಗ್ ವೈಟನ್ನು. ನಾನಿವತ್ತು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಇದೇ ಥರ ಎಗ್ ವೈಟು ಮತ್ತು ಎಲ್ಲನೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈ ಥರ ಒಂದು ಬೀಟರ್ ತೊಗೊಂಡು ಎಗ್ ವೈಟನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಥರ ಬೀಟರ್ ಇದ್ದರೆ ಒಂದು 3-5 ನಿಮಿಷದಲ್ಲಿ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಎಗ್ ವೈಟು. ನೀವು ಚಿಕ್ಕ ಮಕ್ಳಿಗೆ ಏನಾದ್ರು ಕೊಡಬೇಕು ಅಂದರೆ, ಚಿಕ್ಕ ಮಕ್ಕಳು ಖಾರ ತಿನ್ನಲ್ಲ, ಸೊ ಅವ್ರಿಗೋಸ್ಕರ ಇದರಲ್ಲೇ ಶುಗರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೋದು. ನೀವು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಥರ ಬೀಟಿಂಗ್ ಮುಗಿಸಾದ್ಮೇಲೆ ಈ ಥರ ಫ್ಲಫಿಯಾಗಿ ಬರುತ್ತೆ. ಇದಾದಮೇಲೆ ಎಲ್ಲೋನ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ. ಇದು ಜಸ್ಟ್ ಮಿಕ್ಸಿಂಗೋಸ್ಕರ ಅಷ್ಟೇ.
ಇವಾಗ ಎರಡೂ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಯಿತು. ಸ್ಟವ್ ಮೇಲೆ ಈ ಥರ ಒಂದು ಪ್ಯಾನ್ ಇಟ್ಟುಕೊಂಡು ಅದಕ್ಕೆ ಆಯಿಲ್ನ ಸವರ್ಕೊಳ್ಳಿ. ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಅಂಟು ಬರಲ್ಲ. ಮತ್ತು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು, ತುಂಬ ಹೈ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲೋ ಬೀಟ್ ಮಾಡಿದ್ವಲ್ವ ಅದನ್ನು ಆ ಪ್ಯಾನಲ್ಲಿ ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರಂಗೆ ಮಾಡ್ಕೊಳ್ಳಿ. ಅದಾದಮೇಲೆ ಎಗ್ ವೈಟನ್ನು ಈ ಥರ ಬೀಟ್ ಮಾಡಿಟ್ಟಿರೋದನ್ನ ಸ್ವಲ್ಪ ನಿಧಾನಕ್ಕೆ ಅದ್ರ ಮೇಲೇ ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರಂಗೆ ಸ್ಪೂನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ. ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಎಲ್ಲನೂ ಹಾಳಾಗುತ್ತೆ. ಈ ಥರ ಸ್ವಲ್ಪನೇ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ಎಗ್ ಎಲ್ಲ ಕವರ್ ಆಗೋ ಥರನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಈ ಥರ ಒಂದು ಮುಚ್ಚಳ ಹಾಕಿ ಒಂದು 2 ನಿಮಿಷದಿಂದ 3 ನಿಮಿಷವರೆಗೂ ಬಿಡಿ. ಅದಾದಮೇಲೆ ಈ ಥರ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಅದಾದಮೇಲೆ ನಿಧಾನಕ್ಕೆ ತೆಗೀರಿ. ಈ ಥರ ಒಂದು ಕಡೆಯಿಂದ ಎತ್ಕೊಂಡು ನಾವು ಗ್ಯಾಪ್ ಮಾಡ್ಕೊಂಡು ಹೋಗಿ ತೆಗೆದ್ರೆ ಕ್ಲೀನಾಗಿ ಬರುತ್ತೆ. ಈಗ ನಮ್ಮ ಫ್ಲಫಿ ಎಗ್ ರೆಡಿ ಆಯಿತು.